ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಧನುರ್ಮಾಸದ ನಿಯಮಗಳ್ಯಾವ್ಯಾವು, ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಧನುರ್ಮಾಸದ ಹಬ್ಬದ ಆಚರಣೆ, ಪೂಜೆ ಆಚರಣೆ ಯಾವ ಥರ ಮಾಡೋದು. ಮೊದಲನೇದಾಗಿ ಧನುರ್ಮಾಸ ಅಂದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಂಥದ್ದು ಭಗವದ್ಗೀತೆಯಲ್ಲಿ. ಧನುರ್ಮಾಸದಲ್ಲಿ ಒಂದು ಶನಿವಾರ ಇಲ್ಲ 5 ಶನಿವಾರ ಅಥವಾ ಒಂದು ತಿಂಗಳು ಪೂರ್ತಿನಾದರೂ ನಾವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥ ಮರಕ್ಕೆ ಪೂಜೆ ಮಾಡಿದ್ರೆ ಸಕಲ ಇಷ್ಟ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಡಿಸೆಂಬರ್ 16-12-2025ರಿಂದ ಜನವರಿ 14-1-2026ರವರೆಗೆ ಧನುರ್ಮಾಸ ಇರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಮರಕ್ಕೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಈ ಧನುರ್ಮಾಸದ ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಹೇಳ್ತಾರೆ. ಇದರ ಅರ್ಥ ಬ್ರಹ್ಮದೇವರು, ಮಧ್ಯದಲ್ಲಿ ವಿಷ್ಣು ದೇವರು, ಆಮೇಲೆ ಶಿವ ಇರ್ತಾರೆ. ಇವರು 3 ಜನನು ಅಂತ ಇದರ ಅರ್ಥ. ಅಶ್ವತ್ಥ ವೃಕ್ಷ ಪೂಜೆ ಶನಿವಾರ ಮಾತ್ರ ಮಾಡಬೇಕು. ಆಮೇಲೆ ಇಲ್ಲ ಅಂದರೆ ಶನಿವಾರಕ್ಕೊಂದ್ಸಲಿ ಮಾತ್ರ ಮಾಡಬೇಕು. ಇಲ್ಲ ಅಂದರೆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 1 ತಿಂಗಳ ಪರ್ಯಂತ ಧನುರ್ಮಾಸದಲ್ಲಿ ಮಾಡ್ಬೋದು. ಅಶ್ವತ್ಥ ವೃಕ್ಷಕ್ಕೆ 7 ಪ್ರದಕ್ಷಿಣೆ ಹಾಕಬೇಕು. ಆನಂತರ ಅಶ್ವತ್ಥ ವೃಕ್ಷ ಪೂಜೆಯಿಂದ ಶನಿದೇವರು ಕೂಡ ಕಾಡೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅಶ್ವತ್ಥ ಮರವನ್ನು ಶನಿವಾರ ಮಾತ್ರ ಪೂಜೆ ಮಾಡಬೇಕು. ಆನಂತರ ಇದನ್ನು ದರ್ಶನ ಮಾಡೋದ್ರಿಂದ ಪಾಪನಾಶ ಅಂತ ಹೇಳ್ತಾರೆ. ಪ್ರದಕ್ಷಿಣೆ ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿ ಅಂತ ಹೇಳ್ತಾರೆ. ಸ್ಪರ್ಶದಿಂದ ಶ್ರೀಕಾರ ಅಂತ ಹೇಳ್ತಾರೆ. ಬೇರೆ ದಿನಗಳಲ್ಲಿ ಮುಟ್ಟಬಾರ್ದು, ಶನಿವಾರ ಮಾತ್ರ ನಾವು ಮುಟ್ಟಿ ಪೂಜೆ ಮಾಡೋ ಅವಕಾಶ ಇರುತ್ತೆ. ಯಾಕೆಂದರೆ ಇದರ ಬೇರಲ್ಲಿ ದರಿದ್ರ ಲಕ್ಷ್ಮಿ ನಿಲ್ಲಿಸಿರ್ತಾಳೆ. ಇದರಿಂದ ವಿಷ್ಣು ಪುರಾಣದಲ್ಲಿ ಧನುರ್ಮಾಸದಲ್ಲಿ ದಾನ ಮಾಡುವುದು ಬಹಳ ಒಳ್ಳೆಯದು. ದೊಡ್ಡ ದೊಡ್ಡ ದೋಷಗಳೆಲ್ಲ ಚಿಕ್ಕ ಈ ಪರಿಹಾರದಲ್ಲಿ ಹೋಗ್ಬಿಡುತ್ತೆ. ಒಣಕೊಬ್ಬರಿ, ಹೆಸರು ಕಾಳು, ಅಕ್ಕಿ ಇವನ್ನೆಲ್ಲ ನಾವು ಬ್ರಾಹ್ಮಣರಿಗೆ ಅಥವಾ ವೃದ್ಧರಿಗೆ, ಚಿಕ್ಕ ಮಕ್ಕಳಿಗೆ, ಮುತ್ತೈದೆಯರಿಗೆ ದಾನ ಕೊಟ್ಟರೆ, ದಕ್ಷಿಣೆ ತಾಂಬೂಲ ಸಹಿತ ದಾನ ಕೊಟ್ಟರೆ ಒಳ್ಳೆಯದು.